ಹಾಯ್ ಫ್ರೆಂಡ್ಸ್, ಕನ್ನಡ ಬಜೆಟ್ ಟ್ರಿಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತುಂಬ ವಿಶೇಷವಾದಂತಹ ದಿವಸ. ಯಾಕೆಂದರೆ ನಮ್ಮ ಮಾಜಿ ಪ್ರಧಾನಿಯಾದಂತಹ HD ದೇವೇಗೌಡ ಅವರನ್ನು ಭೇಟಿಯಾದಂಥ ದಿವಸ. ಆ ದಿವಸವನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲು ತುಂಬ ಇಷ್ಟಪಡ್ತೀನಿ. ಯಾಕಂತಂದರೆ ಆ ಅವಕಾಶ ನಮಗೆ ಸಿಕ್ತು. ಎಷ್ಟೋ ಜನ ಕಾತುರದಿಂದ ಕಾಯ್ತಿರ್ತಾರೆ ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರನ್ನು ಭೇಟಿ ಮಾಡಬೇಕು ಅಂತ. ತುಂಬ ಜನ ಕಾಯ್ತಿದ್ರು. ಆದರೆ ಮೊದಲನೇ ಬಾರಿ ನಮಗೆ ನಿರಾಕರಿಸ್ಬಿಟ್ರು. ನಾವು ತುಂಬಾ ಪ್ರಯತ್ನ ಪಟ್ವಿ. ಇಲ್ಲ, ನಾವು ಭೇಟಿ ಆಗಲೇಬೇಕು, ನಾವು ಹಾಸನಿಂದ ಬಂದಿದ್ದೀವಿ ಅಂತ. ಆಗ ಒಮ್ಮೆ ಹೋಗಿ ಅವರೊಂದಿಗೆ ಮಾತಾಡಿ ನಮ್ಗೆ ಅವಕಾಶ ಕೊಟ್ಟರು. ನಾವು ಭೇಟಿ ಮಾಡೋಕ್ಕೆ ಅಂತ ಹೋದ್ವಿ. ಆ ದಿವಸ ಏಕಾದಶಿ ಇದ್ದಿದ್ದರಿಂದ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಅವರು ವಿಶ್ರಾಂತಿ ತಗೋತಾ ಇದ್ರು. ನಮ್ಮನ್ನು ನೋಡಿದ ತಕ್ಷಣ ನಿಮ್ಗೇನು ಕೆಲಸ ಆಗಬೇಕು ಅಂತ ಕೇಳಿದ್ರು. ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಅವರು ಜನಗಳ ಕಷ್ಟಕ್ಕಾಗಿ ಎಷ್ಟು ಸ್ಪಂದಿಸ್ತಾರೆ ಅಂತ. ನಮಗೇನೂ ಕೆಲಸ ಆಗಬೇಕಾಗಿಲ್ಲ, ನಮಗೆ ನಿಮ್ಮ ಆಶೀರ್ವಾದ ಅಷ್ಟೇ ಸಾಕು ಅಂತ ನಾವು ಹೇಳಿದ್ವಿ. ಆಶೀರ್ವಾದ ಪಡೆದ ನಂತರ ದೇವೇಗೌಡರು ಈ ದಿವಸ ಏಕಾದಶಿ ಇದೆ, ಮರಿದಂಗೆ ಎಲ್ಲರೂ ತಾಂಬೂಲವನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ರು. ಅದರಂತೆ ಅವ್ರ ಪರ್ಸ್ನಲ್ ಸೆಕ್ರೆಟ್ರಿ ನಾವು ಹೊರಡೋ ಸಮಯದಲ್ಲಿ ಎಲ್ಲರಿಗೂ ತಾಂಬೂಲವನ್ನು ಕೊಟ್ಟು ಕಳಿಸಿದ್ರು. ನಾವು ದೇವೇಗೌಡರನ್ನ ಭೇಟಿ ಮಾಡಿದಂಥ ಕ್ಷಣಗಳು ಕಳೆದು 1 ವರ್ಷ ಆಗಿದೆ. ಆದರೆ ಯಾಕೆ ನಿಮ್ಮೊಂದಿಗೆ ಈಗ ಹಂಚ್ಕೋತಾ ಇದ್ದೀನಿ ಅನ್ನೋದಕ್ಕೆ ಒಂದು ಕಾರಣ ಇದೆ. ಅವರು ಮೊಮ್ಮಗ ಮಾಡಿದಂತಹ ವೈಯಕ್ತಿಕ ತಪ್ಪಿನಿಂದ ದೇವೇಗೌಡರ ಮೇಲೆ ದೋಷಾರೋಪ ನಡೀತಾ ಇದೆ. ಆದರೆ ಅದು ತಪ್ಪು. ಯಾಕಂದರೆ ಅವ್ರನ್ನ ಭೇಟಿ ಮಾಡಿದಾಗೆ ನಮಗೆ ಗೊತ್ತಾಗಿದ್ದು ಏನಂತಂದರೆ ಅವರ ಗೌರವ, ಅವರು ನೀಡಿದಂತಹ ಆತಿಥ್ಯ, ಅವರ ಸರಳತೆ, ಅವರ ಜನೋಪಯೋಗಿ ಕಾರ್ಯಗಳು ತುಂಬಾ ಖುಷಿಯಾಯಿತು. ದಯವಿಟ್ಟು ಅವರನ್ನು ದೂಷಿಸಬೇಡಿ. ಅವ್ರು ಮಾಡಿದಂತಹ ಜನಪರ ಕೆಲಸಗಳಿಗೆ ನಾವೆಲ್ಲರೂ ಸೇರಿ ಅವ್ರನ್ನ ಗೌರವಿಸೋಣ. ನಮಸ್ಕಾರ ಮಾಡ್ಕವ.